ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಹುಣ್ಸೆಹಣ್ಣಾಗಿ ಬಂದಿದ್ದೀವಿ. ಬನ್ನಿ, ಯಾರಿಗಾದ್ರೂ ಹುಣ್ಸೆಹಣ್ಣು ಬೇಕಾದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನೋಡಿ ಎಲ್ಲ ಆದಿದ್ದೀವಿ, ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಇವತ್ತಿನ ಬ್ಲಾಗ್ಸ್ ಇಲ್ಲಿಯವರೆಗೂ ಬಂದಿರತಕ್ಕಂತಹ ನಮ್ಮ ಮತಾಜ್ ಉದರ್ಕೆ ಢಾಲಿ ಮತಾಜ್ ನೋಡಿ, ಹುಣ್ಸೆಹಣ್ಣು ಬಡಿತಾ ಇದ್ದಾರೆ. ನಮ್ಮ ಹುಡುಗ ಅಲ್ಲಿ ಕೂತಿದ್ದಾನೆ ಕೊಂಬೆಯಲ್ಲಿ. ಯಾರಿಗಾದರೂ ಇದೇ ಥರ ಹುಣ್ಸೆಹಣ್ಣು ಬಡಿಸ್ಬೇಕಾದ್ರೆ ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಇಲ್ಲಿ ಕೊಂಬೆ ಮೇಲೆ ಇಳಿತಾ ಇದ್ದಾನೆ ನೋಡಿ, ಅವನೇ. ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಹೆಸರು ಬಂದು ಸಲೀಂ ಪಾಷಾ ಅಂತ. ಪ್ರಾಪರ್ ಬಂದು ತುಮಕೂರು ಡಿಸ್ಟ್ರಿಕ್ಟ್ ಗುಬ್ಬಿ ತಾಲೂಕು. ನೋಡಿ ಕಾಣಿಸ್ತಾ ಇದ್ದಾನಾ? ಕಾಣಿಸ್ತಾನೆ ಅಂದ್ಕೊಂಡಿದ್ದೀನಿ. ಇಲ್ಲೇ ಕೂತಿದ್ದಾನೆ, ಬಡಿತಾ ಇದ್ದಾನೆ ನೋಡಿ. ನೋಡಿ ಬೇಕಾದ್ರೆ ಬನ್ನಿ, ಒಳ್ಳೆ ವೈಟ್ ಆಗಿದೆ ಹುಣ್ಸೆಹಣ್ಣು. ಯಾರಿಗಾದರೂ ಹುಣ್ಸೆಹಣ್ಣು ಬೇಕಾದರೆ ಪರ್ಚೇಸ್ ಮಾಡ್ಕೊಳ್ಳಿ. ಫ್ರೆಶ್ಶು, ನಮ್ಮ ಸ್ವಂತ ಮರದಲ್ಲಿ ಬೆಳೆದಿರೋದು ನೋಡಿ. ಮರನೂ ತೋರಿಸ್ತೀನಿ. ಇದೇ ಮರ ಫ್ರೆಶ್ ಬೆಳೆದಿರೋದು. ನೀರು ಗೊಬ್ಬರ ಎಲ್ಲ ಹಾಕಿ ಬೆಳೆಸಿದ್ದೀವಿ. ಸಿಕ್ಕಾಪಟ್ಟೆ ನೀರು ಹಾಕಿದ್ದೀವಿ ಬೆಳಿಬೇಕಾರೆ. ಒಂದು ಸಪಂದ ಟೈಮು 5 ವರ್ಷದ ಮುಂಚೆ ನೀರು ಹಾಕಿದ್ದೀವಿ. ಇವಾಗ ಆಗ್ತಿಲ್ಲ. ಹಸಿ ಹುಣ್ಸೆಹಣ್ಣು ಬೇಕಾದ್ರೆ ಬನ್ನಿ, ಕೊಡ್ತೀನಿ. ಸಿಕ್ಕಾಪಟ್ಟೆ ಬಿಸಿಲು ನೋಡಿ. ಬಿಸಿಲು ಮಾತ್ರ ಗೋಗರಿತೈತೆ. ಮುಳ್ಳಲ್ಲೆಲ್ಲ ಹೋಗಿ ಆಯ್ತಾಯಿದ್ದೀವಿ. ಏನು ಮಾಡೋದು? ಒಂಟಿ ಹೂವೊಂದು ಈ ಹುಣ್ಸೆಹಣ್ಣಲ್ಲಿ ಸಿಕ್ತು. ದೇವದಾಸನು ಎಣ್ಣೆ ಬಿಟ್ಟಿದ್ನ ಯಾವನಿಗೆ ಗೊತ್ತು. ನೋಡಿ ಹೈಯೆಸ್ಟಾಗಿ ಆಯ್ದಿರೋದು ನಾನೇ ನೋಡಿ. ಟಬ್ಬೆಲ್ಲ ತುಂಬಿಟ್ಟಿದ್ದೀನಿ. ಬನ್ನಿ ಜನರೇ ಬನ್ನಿ. ಬಡಿತಾ ಇರೋದು ನೋಡಿ. ಅಲ್ಲಿ ಹೋಗ್ತಾ ಇದ್ದಾನೆ ಕೊಂಬೆಯಲ್ಲಿ, ಅವನೇ ಬಡ್ದಿರೋದು, ನಾನಲ್ಲ ನೋಡಿ. ಇಬ್ಬರು ಬಂದು ಆಯ್ತಾ ಇದ್ದೀವಿ. ಮುಳ್ಳು ಕಲ್ಲು ಮಣ್ಣು ಎಲ್ಲ ಸೇರಿಸಿ ಆಯ್ತಾ ಇದ್ದೀವಿ ಹುಣ್ಸೆಹಣ್ಣ. ಯಾರಿಗಾದರೂ ಹುಣ್ಸೆ ಮರ ಬೇಕು ಅಂದರೆ ನೆಕ್ಸ್ಟು ನೀವೇ ಮಾಡ್ಕೊತೀನಿ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಬೇಕಾದರೆ ಪರ್ಚೇಸ್ ಮಾಡ್ಕೊಳ್ಳಿ. ನೋಡಿ ಮುಳ್ಳಲ್ಲೆಲ್ಲ ಹೋಗಿದ್ದೀನಿ ನೋಡಿ. ಸುತ್ತ ಮುಳ್ಳಿದೆ. ಮುಳ್ಳು ನೋಡಿ. ಬಡಿತಾ ಇದ್ದಾನೆ, ಇಳಿತಾ ಇದ್ದಾನೆ. ಆಲ್ರೆಡಿ ಬರದಾಗೋಯ್ತು. ಚೀಲಗಳು ತುಂಬಿಕ್ಕಿದ್ದೀವಿ. ರೈತರ ಜೀವನ ಯಾರಿಗೆ ಹೇಳೋಣ ನೋಡಿ. ಇಷ್ಟೆಲ್ಲ ಕಷ್ಟ ಬಿದ್ದು ಮುಳ್ಳು ಅನ್ನಲ್ಲ, ಏನು ಅನ್ನಲ್ಲ, ಬಿಸಿಲು ಅನ್ನಲ್ಲ, ಹೋಗಿ ಆಯ್ದಿರ್ತೀವಿ. ಆದರೆ ಬೆಲೆನೇ ಸಿಗಲ್ಲ ರೈತರಿಗೆ. ರೈತಾಪಿ ಜೀವನ. ರೈತರಿಗೆ ಎಂದೆಂದೂ ವ್ಯಾಲ್ಯೂ ಇಲ್ಲ. ಅದೇ ಏಜೆಂಟ್ರುಗಳಿಗೆ ವ್ಯಾಲ್ಯೂ. ಒಬ್ಬರು ಏಜೆಂಟ್ರಿದ್ದರೆ ನಮ್ಮ ಹತ್ರ 10 ರೂಪಾಯಿ ಖರೀದಿ ಮಾಡಿದ್ರೆ ಏಜೆಂಟ್ರು ಬೇರೆಯವ್ರಿಗೆ 15 ರೂಪಾಯಿ. ಅವನು 15 ರೂಪಾಯಿಂದ 30 ರೂಪಾಯಿಗೆ ಮಾರ್ತಾನೆ. 3ನೇ ವ್ಯಕ್ತಿಗೆ ಲಾಭ. ಬೆಳೆದಿರ್ತಕ್ಕಂಥವನಿಗೆ ಲಾಭ ಇಲ್ಲ. ಬೆಳೆದಿರ್ತವನಿಗೆ ಲಾಭ ಇಲ್ಲ. ಅದರಲ್ಲಿ ಸೆಂಟ್ರಲ್ಲಿ ದಳ್ಳಾಳಿ ಏಜೆಂಟ್ರು ಕೆಲಸ ಮಾಡ್ತಾರಲ್ಲ, ಅವ್ರಿಗೇನೆ ವ್ಯಾಲ್ಯೂ. ಕಷ್ಟ ಬಿದ್ದು ಮುಳ್ಳು ಬಿಸಿಲು ಮಳೆ
ಟೈಮಿಗೆ ಕರೆಕ್ಟಾಗಿ ಊಟ ಏನೂ ಮಾಡಿರಲ್ಲ ಅಂಥ ಪರಿಸ್ಥಿತಿಲಿ ಮಾಡಿರ್ತಾರೆ. ಆದರೆ ನಮ್ಮ ರೈತರಿಗೆ ಈ ನಮ್ಮ ಎಲ್ಲೇ ಹೋದರೂ ವ್ಯಾಲ್ಯೂನೇ ಇಲ್ಲ. ಸಿಕ್ಕಾಪಟ್ಟೆ ಮುಳ್ಳೆಲ್ಲ ಆಯ್ತಾ ಇದ್ದೀನಿ ಹುಣ್ಸೆ ಹಣ್ಣು ಕಾಣಿಸ್ತಾ ಇರ್ಬೋದು ನೋಡಿ, ಕೈಲೆಲ್ಲ ಹುಣ್ಸೆ ಹಣ್ಣಿದೆ. ಕಷ್ಟ ಬಿತ್ತು ಎಲ್ಲ. ಗುಹೆ ಒಳಗೆ ಬಂದಿದ್ದೀನಿ. ಗುಹೆ ನೋಡಿ, ಮೇಲ್ಗಡೆ ಎಲ್ಲ ಕಡ್ಡಿಗಳು ಪಕ್ಕೊಂಡು ಹಿಂಗೆ ಕೂತಿದ್ದೀನಿ ಕುಕ್ರುಗಾಲಲ್ಲಿ. ಇಷ್ಟೆಲ್ಲ ಎತ್ತೆಪಟ್ಟರು ನಮ್ಮ ರೈತರಿಗೆ ವ್ಯಾಲ್ಯೂನೇ ಇಲ್ದಂಗೆ ಮಾಡ್ತಾರೆ ಈ ಏಜೆಂಟ್ರುಗಳು, ಮಧ್ಯವರ್ತಿಗಳು ನೋಡಿ. ಸಂಧಿಗಳಿಗೆಲ್ಲ ಹೋಗಿ ಪಳ್ಳು ಏನಕ್ಕಾದರೂ ಚುಚ್ಚು ನೋಡಿ, ಚುಚ್ಚು ಈ ಮುಳ್ಳು, ಇದೇ ಮುಳ್ಳು ಚುಚ್ಚಿತು ನೋಡಿ. ಬೆಳ್ಳಲ್ಲಿ ತೋರಿಸ್ತಾ ಇದ್ದೀನಿ, ಇದೇ ಮುಳ್ಳು ಚುಚ್ಚಿತ್ತು ನನಗೆ. ಕೈಗೆಲ್ಲ ಚುಚ್ಚಿಬಿಟ್ಟು ಟಬ್ ತಕ್ಕಲ್ ಬಾಯ್ ಬಕೆಟ್ ಇದ್ದೆ ಬಾ. ಫ್ರೆಂಡ್ಸ್ ಎಲ್ಲ ಆಯಿತು ಆಯ್ಕೊಂಡು ಇವಾಗ ಅಂಟು ಮೂಟೆ ಕಟ್ಟುವಂಥ ಸಮಯ. ಮತ್ತಾಚೆ ಬದು ನಮ್ನಾಚೆ ಕೋನ್ ಸದ್ದುನು ಬನ್ನಿ ಫ್ರೆಂಡ್ಸ್ ನೋಡಿ, ಎಲ್ಲ ಪ್ಯಾಕಿಂಗ್ ಹಾಕ್ಕೊತಾ ಇದ್ದಾರೆ ಹುಡುಗರು. ಹಾಕ್ಕೊಂಡು ಮನೆ ಕಡೆ ಹೋಗುವ ಸಮಯ ಬಂದಿದೆ. ಹುಣಸೆ ಹಣ್ಣು ಹುಳಿ ಹುಣಸೆ ಹಣ್ಣು ಫ್ರೆಂಡ್ಸ್ ಎಲ್ಲ ಆಯಿತು. ಈಗ ಹುಡುಗರು ಎಳ್ನೀರು ಕುಡಿಯೋಕೆ ಹೋಗಿದ್ದಾರೆ ನೋಡಿ, ಕೀಳ್ತಾ ಇದ್ದಾರೆ ಅಲ್ಲಿ ನೋಡಿ. ಇದೇ ಹುಣಸೆ ಮರ, ಎಷ್ಟು ಚೆನ್ನಾಗಿದೆ ಕಮೆಂಟ್ ಮಾಡಿ ಹೇಳಿ. ಇಲ್ಲಾಂದರೆ ನನ್ನ ಚಾನಲ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು 5-6 ಮೂಟೆ ಆಗಿದೆ. ಹಸಿದು ಹಾಯ್ಕೊತಾ ಇದ್ದೀನಿ, ಸಪ್ರೇಟಾಗಿ ಹಸಿದು ಹಾಯ್ಕೊತಾ ಇದ್ದೀನಿ. ಹಸಿ ಹುಣಸೆ ಹಣ್ಣು सलीम तू ले लगा डीडी पड़ रहे हैं वैसा थोड़ा नहीं ले रहे ये ऊपर ना कभी हाँ हाँ ए टेस्ट वो 350 टेस्ट पहले छुटा सोच झड़ में हमारे पहले छुटा दी हूँ बा ऊपर ही लग रहे हैं ऊपर ही चल रहा ಬನ್ನಿ ಬನ್ನಿ ಸಪೋರ್ಟ್ ಮಾಡಿ ಸಪೋರ್ಟ್ ತಗೊಳ್ಳಿ ಬನ್ನಿ. ನಮ್ಮ ರೈತರ ಜೀವನ ಹೇಗಿದೆ ಅನ್ನೋದು ನಿಮಗೆ ಗೊತ್ತಾಗಲಿ. ನೋಡಿ ಬಿಸಿಲು ಹೋಗೋಕ್ಕಂತೂ ಆಗ್ತಿಲ್ಲ, ಇಂಥ ಬಿಸಿಲು ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಬಿಸಿಲೈತೆ, ಹೋಗೋಕ್ಕಾಗ್ತಿಲ್ಲ. ಅಂಥದ್ರಲ್ಲೂ ನೋಡಿ ಫುಲ್ ಮರ ಎಲ್ಲ ಕೊಡುವಿ ಹುಣಸೆನೆಲ್ಲ ಹಾಯ್ಕೊಂಡಿದ್ದೀವಿ. ಮತ್ತು ಇನ್ನೇನು ಸಮಾಚಾರ, ಎಲ್ಲರೂ ಹೇಗಿದ್ದೀರಾ? ಬಿಸಿಲು ಹೇಗಿದೆ ನಿಮ್ಮ ಕಡೆ ಕಮೆಂಟ್ ಮಾಡಿಲಿ. ನನ್ನ ವಿಡಿಯೋ ನೋಡ್ತಾ ಇರೋರು ಎಲ್ಲೆಲ್ಲಿಂದ ಅನ್ನೋದು ಕಮೆಂಟ್ ಮಾಡಿಲಿ. ಬನ್ನಿ ನೋಡಿ, ಎಳ್ಳೀರು ಕಿತ್ತಾಯಿತು, ಇಳಿತಾ ಇದ್ದಾರೆ ಹುಡುಗರು. ಎಳ್ಳೀರು ಕೀಳ್ತಿ ಈಗ ಹೊಡುವ ಸಮಯ ಬಂದಿದೆ ಮನೆ ಕಡೆ. ಬನ್ನಿ ಇದೇ ನಮ್ಮ ತೋಟ, ಎಲ್ಲ ನಮ್ಮ ಎಲ್ಲ ಮುಳ್ಳೆಲ್ಲ ಬೆಳೆದಿದೆ. ಇದು ಬೇರೆಯವ್ರದ್ದು.
ಮುಟ್ಟೆ ಇಟ್ಕೊಂಡು ಊರು ಬಿಡ್ತಾ ಇದ್ದೀನಿ ಈಗ. ಅವ್ನು ಬಾಡ್ಲಿ ಹೊತ್ಕೊಂಡು ಬಿಡ್ತಾನೆ, ಇವನು ದೊಣ್ಣೆ ಹಿಡ್ಕೊಂಡು ಬಿಡ್ತಾನೆ. ನೋಡಿ ರೈತರ ಜೀವನ, ಬಿಸಿಲು ಹೆಂಗೈತೆ, ಸಿಕ್ಕಾಪಟ್ಟೆ ಬಿಸಿಲು. चलिए हाँ